ಅಭ್ಯರ್ಥಿಗಳೇ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಈ ವರ್ಷದಿಂದ ಅಡ್ಮಿಷನ್ ಆಗಿದ್ದೀರಿ ಅಂತ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಸಿಲೆಬಸ್ ಯಾವ ರೀತಿಯಾಗಿರುತ್ತೆ ಎಳೆಯಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಜೊತೆಗೆ ಇದು ಸಿಲೆಬಸ್ ನಿಮಗೆ ಗೊತ್ತಿದ್ರೆ ನಿಮ್ಗೆ ಏನಾಗುತ್ತೆ ಆಲ್ಮೋಸ್ಟ್ ಒಂದು 20% ಮೈಂಡ್ ಸೆಟ್ ಆಗುತ್ತೆ ಮತ್ತು 20% ಯಾವ ರೀತಿ ಕ್ವಶನ್ ಬರ್ತಾವೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅಭ್ಯರ್ಥಿಗಳ ಚಾನಲ್ ಅವಸರವಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಮುಂದೆ ಬರುವಂತಹ ನೋಟ್ಸ್ ಕ್ಲಾಸಸ್ ಗಳಿಗೆ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದು 2017ರಲ್ಲಿ ಆರಂಭವಾಗಿರುವಂತಹ ಹೊಸ ಸಿಲೆಬಸ್ ಇದೇ ನೀವು ಕಂಟಿನ್ಯೂ ಇರುತ್ತೆ. ಈ ಒಂದು ಸಿಲೆಬಸ್ ಒಳಗಡೆ ನಿಮಗೆ ಏನಪ್ಪಾ ಅಂದ್ರೆ 100 ಮಾರ್ಕ್ಸ್ ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಫಿಸಿಕ್ಸ್ ಸಿಲೆಬಸ್ ಯಾವ ರೀತಿಯಾಗಿರುತ್ತೆ, ಓಕೆ, ಸೊ ಫಿಸಿಕ್ಸ್ ಸಿಲೆಬಸ್ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನೋಡಿ, ಇಲ್ಲಿ ಸೆಕ್ಷನ್ಸ್ ಎ ಅಂತ ಬಿ ಅಂತ ಇದಾವೆ. ಸೆಕ್ಷನ್ ಎ ಮತ್ತು ಬಿ ಗಳಲ್ಲಿ ಡಿವೈಡ್ ಮಾಡಿರುವಂತದ್ದು. ಇಲ್ಲಿ ಸಿಲೆಬಸ್ ಗಳನ್ನ ಯೂನಿಟ್ 1, 2, 3 ಅಂತ ಮಾಡಿದ್ದಾರೆ ಫಿಸಿಕ್ಸ್ ಒಳಗಡೆ. ಈ ಯೂನಿಟ್ 1 ಒಳಗಡೆ ಏನೆಲ್ಲ ಓದ್ಕೋಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ಇರ್ಬೋದು ಮತ್ತು ಸಿಲೆಬಸ್ ಏನೆಲ್ಲ ಇರುತ್ತೆ ಅಂದ್ರೆ ಡೆಫಿನೇಷನ್ ಆಫ್ ಯೂನಿಟ್ಸ್, ಅದರಲ್ಲಿ SI ಯೂನಿಟ್ ಅಂದ್ರೆ ಏನು, CGS ಯೂನಿಟ್ ಅಂದ್ರೆ ಏನು, MKS ಅಂದ್ರೆ ಏನು, ಈ ಡೆಫಿನೇಷನ್ ಒಳಗಡೆ ಈ ಯೂನಿಟ್ಸ್ ಒಳಗಡೆ ಈ 3 ತರದಂತಹ ಯೂನಿಟ್ ಗಳನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡಿದ್ದೀವಿ. ಇದನ್ನು ಕೂಡ ಡೆಫಿನೇಷನ್ ಮಾತ್ರಗಳನ್ನು ಇದರಲ್ಲಿ ಓದ್ಕೋತೀವಿ. ನೆಕ್ಸ್ಟ್ ಇಲ್ಲಿ ಡಿರೈವ್ಡ್ ಯೂನಿಟ್ ಡಿರೈವ್ಡ್ ಗಳನ್ನ ಯಾವ ರೀತಿಯಾಗಿ ಮಾಡ್ತೀವಿ, ನೀವು ಥಿಯರಿ ಒಳಗಡೆ ಇದು ಡಿಟೇಲ್ಸ್ ಆಗಿ ಓದ್ತೀರಾ. ನಾ ಇಲ್ಲಿ ಜಸ್ಟ್ ನಿಮ್ಗೆ ಯಾವ ರೀತಿಯ ಕ್ವಶನ್ಸ್ ಗಳು ಬರ್ತವೆ ಅನ್ನೋದನ್ನ ಮಾತ್ರ ಹೇಳ್ತೇನೆ, ಜೊತೆಗೆ ಸಿಲೆಬಸ್ ಏನಿದೆ ಅನ್ನೋದನ್ನ ಮಾತ್ರ ಹೇಳ್ತೇನೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಿ ಡೆಫಿನೇಷನ್ ಆಫ್ ಡೈಮೆನ್ಷನ್ ಅದು ಡೆಫಿನೇಷನ್ ಸಪರೇಟ್ ಆದಂತ ಡೈಮೆನ್ಷನ್ ಗಳಿದಾವೆ, ಡೈಮೆನ್ಷನ್ ಸಪರೇಟ್ ಡೆಫಿನೇಷನ್ ಗಳಿದಾವೆ, ಸಪರೇಟ್ ಆಗಿ ನೀವು ಓದ್ಕೊತೀರಿ. ಫಿಸಿಕ್ಸ್ ಕ್ವಾಂಟಿಟೀಸ್ ಅಂಡ್ ಯೂಸಸ್ ಆಫ್ ಡೈಮೆನ್ಷನ್ ಅಂದ್ರೆ ಫಿಸಿಕಲ್ ಕ್ವಾಂಟಿಟೀಸ್ ಗಳು ಯಾವೆಲ್ಲ ಬರ್ತವೆ ಅದರಲ್ಲಿ ಡೈಮೆನ್ಷನ್ ಗಳ ಯೂಸಸ್ ಏನಾಗುತ್ತೆ ಅನ್ನೋದು ಕೂಡ ಇಲ್ಲಿ ಡೆಫಿನೇಷನ್ ಗಳನ್ನ ಟೋಟಲ್ ಆಗಿ ಇದು ಡೆಫಿನೇಷನ್ ಇರುವಂತ ಒಂದು ಟಾಪಿಕ್. ಮತ್ತೆ ಇದರಲ್ಲಿ ಜನರಲ್ ಟರ್ಮ್ ಯೂಸಸ್ ಆಫ್, ಸೊ ತುಂಬಾ ಇದು ಕ್ವಶನ್ ಪೇಪರ್ ಕೇಳುವಂತದ್ದು. ಡೆಫಿನೇಷನ್ ಆಫ್ ವೆಲಾಸಿಟಿ ಅಂದ್ರೆ ಏನು, ಆಕ್ಸಿಲರೇಷನ್ ಅಂದ್ರೆ ಏನು, ವರ್ಕ್ ಅಂದ್ರೆ ಏನು, ಪವರ್ ಅಂದ್ರೆ ಏನು, ಪ್ರೆಷರ್ ಅಂದ್ರೆ ಏನು, ಫ್ರೀಕ್ವೆನ್ಸಿ ಅಂದ್ರೆ ಏನು, ಕೆಪಾಸಿಟನ್ಸ್ ಅಂದ್ರೆ ಏನು, ಎನರ್ಜಿ, ಟೆಂಪರೇಚರ್, ಡಿಸ್ಪ್ಲೇಸ್ಮೆಂಟ್, ಫೋರ್ಸ್, ಆಮೇಲೆ ಎಲೆಕ್ಟ್ರಿಕಲ್ ಚಾರ್ಜಸ್, ಮ್ಯಾಗ್ನೆಟಿಕ್ ಪ್ಲಸ್, ಲುಮಿನಸ್ ಫ್ಲೆಕ್ಸ್, ಆಮೇಲೆ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್, ಇವು ಡೆಫಿನೇಷನ್ ಆಗಿ ಓದ್ಕೊಂತೀವಿ. ಇದರಲ್ಲಿ 5 ಮಾರ್ಕ್ಸ್ ಗೆ ಅಂತ ಓದೋದಿಲ್ಲ, ಎಲ್ಲವೂ ಕೂಡ 3 ಮಾರ್ಕ್ಸ್ ಗೆ ಡೆಫಿನೇಷನ್ ಬರುವಂತ ಒಂದು ಟಾಪಿಕ್ ಇದಾಗಿದೆ. ಎರಡನೇ ಯೂನಿಟ್ ಡೈನಾಮಿಕ್ಸ್ ಯೂನಿಟ್ ಇರುವಂತದ್ದು. ಇದರಲ್ಲಿ ಸ್ವಲ್ಪ 5 ಮಾರ್ಕ್ಸ್ ಗೆ ಬರ್ತವೆ. ಸೊ ಇದು ಡೆಫಿನೇಷನ್ ಹೇಳಿದ್ರೆ ಕಾನ್ಸೆಪ್ಟ್ ಪಾರ್ಟಿಕಲ್ ಅಂದ್ರೆ ಏನು, ಕಾನ್ಸೆಪ್ಟ್ ಆಫ್ ಪಾರ್ಟಿಕಲ್ಸ್, ಮೋಷನ್ ಆಫ್ ಪಾರ್ಟಿಕಲ್ಸ್, ಇವುಗಳ ಡೆಫಿನೇಷನ್ ಸ್ವಲ್ಪ ಉದಾಹರಣೆಗಳೊಂದಿಗೆ ಓದ್ತೀವಿ. ನೆಕ್ಸ್ಟ್ ಇಲ್ಲಿ ಡೆಫಿನೇಷನ್ ಆಫ್ ಸ್ಪೀಡ್ ಡೆಫಿನೇಷನ್ ಏನು, ಆಮೇಲೆ ಯೂನಿಫಾರ್ಮ್ ಅಂಡ್ ವೇರಿಯಬಲ್ ವೆಲಾಸಿಟಿ ಅಂದ್ರೆ ಏನು, ಆಕ್ಸಿಲರೇಷನ್ ಅಂದ್ರೆ ಏನು, ಸೆಂಟ್ರಿಫ್ಯೂಸಸ್ ಅಂದ್ರೆ ಏನು, ಸೆಂಟ್ರಿಫಿಕಲ್ ಫೋರ್ಸ್ ಅಂದ್ರೆ ಏನು, ಸೆಂಟ್ರಿಫಿಕಲ್ ಮತ್ತೆ ಸೆಂಟ್ರಿಪಿಟಲ್ ಫೋರ್ಸಸ್, ಇವೆರಡೂ 5 ಮಾರ್ಕ್ಸ್ ಗೆ ಕೇಳಿರುವಂತ ಕ್ವಶನ್ಸ್. ನೆಕ್ಸ್ಟ್ ಇಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ 5 ಮಾರ್ಕ್ಸ್ ಕ್ವಶನ್ ಇದು ಅಂಡ್ ಇಟ್ಸ್ ಇಲುಸ್ಟ್ರೇಷನ್ಸ್ ವಿತ್ ಎಕ್ಸಾಂಪಲ್ ಜೊತೆಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ, 5 ಮಾರ್ಕ್ಸ್ ಇದೆ. ಆಮೇಲೆ ಕಾನ್ಸೆಪ್ಟ್ ಫ್ರಿಕ್ಷನ್ 3 ಮಾರ್ಕ್ಸ್ ಇದೆ, ಫ್ರಿಕ್ಷನ್ ಅಂದ್ರೆ ಏನು ಅಂತ. ನೆಕ್ಸ್ಟ್ ಇಲ್ಲಿ ಸೆಂಟ್ರಿಫಿಕಲ್ ಅಂಡ್ ಸೆಂಟ್ರಿಫಿಕಲ್ ಫೋರ್ಸ್ 5 ಮಾರ್ಕ್ಸ್ ಕೇಳಿದಾನೆ, 3 ಮಾರ್ಕ್ಸ್ ಕೇಳಿದಾನೆ ವಿತ್ ಎಕ್ಸಾಂಪಲ್ ಉದಾಹರಣೆಯೊಂದಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್, ಇದ್ರದ್ದು ಎಕ್ಸಾಂಪಲ್ ಡೆಫಿನೇಷನ್ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಬೇಕು, 5 ಮಾರ್ಕ್ಸ್ ಇದೆ, 3 ಮಾರ್ಕ್ಸ್ ಕೂಡ ಕೇಳಿದಾನೆ. ನೆಕ್ಸ್ಟ್ ಇಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಇದು 3 ಮಾರ್ಕ್ಸ್ ಇದೆ. ನೆಕ್ಸ್ಟ್ ಇದೆ ಇಲಾಸ್ಟಿಸಿಟಿ, ಇದರಲ್ಲಿ ಟ್ರೆಸ್ ಅಂದ್ರೆ ಏನು ಡೆಫಿನೇಷನ್ ಬೇರೆ ಬರುತ್ತಾ, ಸ್ಟ್ರೈನ್ ಡೆಫಿನೇಷನ್ ಬೇರೆ ಬರುತ್ತಾ, ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಇದು ಕೂಡ ಏನಪ್ಪಾ ಅಂದ್ರೆ 3 ಮಾರ್ಕ್ಸ್ ಗೆ ಸಪರೇಟ್ ಆಗಿ ಬರುತ್ತಾ. ನೆಕ್ಸ್ಟ್ ಇಲ್ಲಿ ವರ್ಕ್, ಪವರ್, ಎನರ್ಜಿ, ಕೆನೆಟಿಕ್ ಅಂಡ್ ಪೊಟೆನ್ಶಿಯಲ್ ಎನರ್ಜಿ ಸಪರೇಟ್ ಆಗಿ 3 ಮಾರ್ಕ್ಸ್ ಗೆ ಕ್ವಶನ್ ಡೆಫಿನೇಷನ್ ಗಳನ್ನ ಕೇಳ್ತಾನೆ. ಇದು 2ನೇ ಯೂನಿಟ್ ಅಲ್ಲಿ ಬರುವಂತದ್ದು. ನೆಕ್ಸ್ಟ್ ಇಲ್ಲಿ ಫ್ಲೂಯಿಡ್ ಡೈನಾಮಿಕ್ಸ್, ಇದು ಕೂಡ ದೊಡ್ಡ ಟಾಪಿಕ್ ಇರುವಂತದ್ದು. ಫ್ಲೂಯಿಡ್ ಡೈನಾಮಿಕ್ಸ್ ಇದರಲ್ಲಿ 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಎರಡು ಕೂಡ ಇದಾವೆ. ಸೊ 3 ಮಾರ್ಕ್ಸ್ ಗೆ ಫ್ಲೂಯಿಡ್ ಥ್ರಸ್ಟ್ ಅಂದ್ರೆ ಏನು, ಪ್ರೆಷರ್ ಅಂದ್ರೆ ಏನು, 3 ಮಾರ್ಕ್ಸ್ ಗೆ ಬರುತ್ತೆ. ಅಟ್ಮಾಸ್ಫಿರಿಕ್ ಪ್ರೆಷರ್ ಇದನ್ನು ಜಾಸ್ತಿ ಕೇಳಿಲ್ಲ. ಮತ್ತೆ ಪಾಸ್ಕಲ್ ಲಾ 5 ಮಾರ್ಕ್ಸ್ ಕೇಳಿದಾನೆ ಮತ್ತೆ 3 ಮಾರ್ಕ್ಸ್ ಗೆ ವಿತ್ ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ 3 ಮಾರ್ಕ್ಸ್ ಇದೆ. ಫ್ಲೋಟೇಷನ್ಸ್, ಸೊ ಇದು ಕೂಡ 3 ಮಾರ್ಕ್ಸ್ ಇದೆ. ಆಸ್ಮೋಸಿಸ್, ಡಿಫ್ಯೂಷನ್ ಅಂಡ್ ಕನ್ವೆಕ್ಷನ್ಸ್ 5 ಮಾರ್ಕ್ಸ್ ಕೇಳಿದಾನೆ, ಇದನ್ನ 3 ಮಾರ್ಕ್ಸ್ ಕೂಡ ಕೇಳಿದಾನೆ, ಡೆಫಿನೇಷನ್ ಕೇಳಿದಾನೆ. ಸ್ಟ್ರೀಮ್ ಲೈನ್ ಫ್ಲೋ ಹಂಗಂದ್ರೆ ಏನು ವಿತ್ ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ. ಟರ್ಬುಲೆಂಟ್ ಫ್ಲೋ ಇದು ಕೂಡ 3 ಮಾರ್ಕ್ಸ್ ಇದೆ. ಬಾರಲಿಸಮ್ ಥಿಯರಮ್ ಅಂಡ್ ಇಟ್ಸ್ ಅಪ್ಲಿಕೇಶನ್ 5 ಮಾರ್ಕ್ಸ್ ಕ್ವಶನ್ ಕೇಳಿದಾನೆ.
3 ಮಾರ್ಕ್ಸ್ಗೂ ಬಾರ್ಲೆಸನ್ ಥಿಯರಮ್ ಅನ್ನು ಕೂಡ 3 ಮಾರ್ಕ್ಸ್ ಕೇಳಿರುವಂತದ್ದು ಈ ಟಾಪಿಕ್ ಮೇಲೆ ಬರುವಂತಹ ಕ್ವಶನ್ಸ್ ಗಳು ಮತ್ತು ಸಿಲೆಬಸ್. ನೆಕ್ಸ್ಟ್ ಇಲ್ಲಿ ಸರ್ಫೇಸ್ ಟೆನ್ಷನ್ ಅಂಡ್ ವಿಸ್ಕಾಸಿಟಿ. ಓಕೆ, ಸ್ಮಾಲ್ ಟಾಪಿಕ್ ಇದೆ, ಬಟ್ ಇಲ್ಲಿ ಕೂಡ ಏನಂದ್ರೆ 3 ಮಾರ್ಕ್ಸ್ ಕ್ವಶನ್ ಗಳು. ಸರ್ಫೇಸ್ ಎನರ್ಜಿ ಅಂದ್ರೇನು, ಸರ್ಫೇಸ್ ಟೆನ್ಷನ್ ಅಂದ್ರೇನು, ಡೆಫಿನೇಷನ್ ವಿತ್ ಎಕ್ಸಾಂಪಲ್ ಕೇಳಿದಾನೆ. ವಿಸ್ಕಾಸಿಟಿ ಡೆಫಿನೇಷನ್ ವಿತ್ ಎಕ್ಸಾಂಪಲ್ ಬಂದಿದೆ. ಕೊಹೆಸಿವ್ ಅಂಡ್ ಅಡೆಸಿವ್ 3 ಮಾರ್ಕ್ಸ್ ಗೆ ಕೇಳಿದಾನೆ, ಪ್ಲಸ್ 5 ಮಾರ್ಕ್ಸ್ ಕೂಡ ವಿತ್ ಎಕ್ಸಾಂಪಲ್ ಸಮೇತ ಕೇಳಿದಾನೆ. ಕೊಹೆಸಿವ್ ಮತ್ತು ಅಡೆಸಿವ್ ಫೋರ್ಸ್ ಅಂದ್ರೆ ಏನು ಸಪರೇಟ್ ಆಗಿ ಕ್ವಶನ್ 3 ಮಾರ್ಕ್ಸ್ ಗೆ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಆಂಗಲ್ ಆಫ್ ಕಾಂಟ್ಯಾಕ್ಟ್ 3 ಮಾರ್ಕ್ಸ್ ಗೆ ಡೆಫಿನೇಷನ್ಸ್ ವಿತ್ ಎಕ್ಸಾಂಪಲ್. ಆಮೇಲೆ ಕ್ಯಾಪಿಲರಿಟಿ ಮತ್ತೆ ಕ್ಯಾಪಿಲರಿಟಿ ಆಕ್ಷನ್ ಅಂದ್ರೆ ಏನು ಸಪರೇಟ್ ಆಗಿ 3 ಮಾರ್ಕ್ಸ್ ಗೆ ಡೆಫಿನೇಷನ್ ವಿತ್ ಎಕ್ಸಾಂಪಲ್ ಕೇಳಿದ್ದಾನೆ. ನೆಕ್ಸ್ಟ್ ಇಲ್ಲಿ 3 ಮಾರ್ಕ್ಸ್ ಗೆ ಮೆಡಿಕಲ್ ಗ್ಯಾಸಸ್ ಅಂಡ್ 5 ಮಾರ್ಕ್ಸ್ ಕೂಡ ಮೆಡಿಕಲ್ ಗ್ಯಾಸಸ್ ಸ್ಟೋರೇಜ್ ಅಂಡ್ ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮ್ ಬಗ್ಗೆ 5 ಮಾರ್ಕ್ಸ್ ಕ್ವಶನ್ ಅನ್ನು ಕೇಳಿರುವಂತ ಟಾಪಿಕ್ ಮೇಲೆ. ನೆಕ್ಸ್ಟ್ ಹೀಟ್ ಅಂಡ್ ಟೆಂಪರೇಚರ್. ಹೀಟ್ ಅಂಡ್ ಟೆಂಪರೇಚರ್ ಒಳಗಡೆ ಡಿಫೈನ್ ಹೀಟ್, ಡಿಫೈನ್ ಟೆಂಪರೇಚರ್ ಕೂಡ ಕ್ವಶನ್ ಕೇಳಿದ್ದಾರೆ. ವಿತ್ ಏನಂದ್ರೆ SI ಯೂನಿಟ್ ಅನ್ನು ಕೇಳಿದ್ದಾರೆ. ಮೆಜರ್ಮೆಂಟ್, ಹೀಟ್ ಮತ್ತು ಟೆಂಪರೇಚರ್ ಮೆಜರ್ಮೆಂಟ್ ಮಾಡುವಂತ ಮಾನಗಳು ಯಾವುವು, ಹೌ ಟು ಮೆಜರ್. ಆಮೇಲೆ ಥರ್ಮೋಮೀಟರ್ಸ್ ಪ್ರಿನ್ಸಿಪಲ್, ಟೈಪ್ಸ್ ಅಂಡ್ ಯೂಸಸ್ 5 ಮಾರ್ಕ್ಸ್ ಕೇಳಿದಾನೆ, 3 ಮಾರ್ಕ್ಸ್ ಕೇಳಿದಾನೆ. ನಾನು ಆಲ್ರೆಡಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಆಮೇಲೆ ಎಕ್ಸ್ಪ್ರೆಷನ್ ಆಫ್ ಗ್ಯಾಸಸ್ ಅಂಡ್ ಗ್ಯಾಸ್ ಲಾ 5 ಮಾರ್ಕ್ಸ್ ಇದೆ, 3 ಮಾರ್ಕ್ಸ್ಗೂ ಗ್ಯಾಸ್ ಲಾಗಳನ್ನು ಕೇಳಿದಾನೆ. ಓಕೆ, ಆಮೇಲೆ ಥರ್ಮಲ್ ಅಂಡ್ ಅಡಯಾಬೆಟಿಕ್ ಪ್ರೊಸೆಸ್ ಅಂದ್ರೆ ಏನಂತ ಕೇಳಿದಾನೆ. ಓಕೆ, ಆಮೇಲೆ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್ ಅಂತ ಕೇಳಿದಾನೆ 5 ಮಾರ್ಕ್ಸ್ ಗೆ. ಕಂಡಕ್ಷನ್ ಆಫ್ ಹೀಟ್ ಅಂತ ಕೇಳಿದಾನೆ. ಥರ್ಮಲ್ ಕಂಡಕ್ಟಿವಿಟಿ ಅಂಡ್ ಅಪ್ಲಿಕೇಶನ್ಸ್ ಇದು ಕೂಡ 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಗೆ ಕೇಳಿರುವಂತ ಕ್ವಶನ್ಸ್. ಇದು ಏನಂತಂದ್ರೆ ಎ ಪಾರ್ಟ್ ಮುಗಿತು. ಬಿ ಪಾರ್ಟ್ ಅಲ್ಲಿ ಓಕೆ ದೊಡ್ಡ ಲೆಸನ್ ಇದೆ, ಜಿಯೋಮೆಟ್ರಿಕ್ ಫ್ಯಾಬ್ರಿಕ್ಸ್. ಜಿಯೋಮೆಟ್ರಿಕ್ ಫ್ಯಾಬ್ರಿಕ್ಸ್ ಒಳಗಡೆ ಏನೆಲ್ಲ ಕಂಟೆಂಟ್ ಗಳು ಇದಾವೆ ಅಂತಂದ್ರೆ, ಒಂದನೇದು ಕಂಪೋಸಿಷನ್ ಅಂಡ್ ಪ್ರಾಪರ್ಟಿ ಆಫ್ ಲೈಟ್ 3 ಮಾರ್ಕ್ಸ್ ಗೆ ಅಷ್ಟೇ ಕೇಳಿದಾನೆ, ಪ್ರಾಪರ್ಟಿ ಆಫ್ ಲೈಟ್ ಅಂತ ಕೇಳಿದಾನೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಅಂತ ಕೇಳಿದಾನೆ. ಓಕೆ, ಇದು ಡೆಫಿನೇಷನ್ಸ್ ಕೇಳಿದಾನೆ. ಇದರಲ್ಲಿ ಜಾಸ್ತಿ ಕ್ವಶನ್ ಪೇಪರ್ ಅಲ್ಲಿ ಇರುವಂತದ್ದು. ಮಿರರ್ ಅಂಡ್ ಇಟ್ಸ್ ಟೈಪ್, ಮಿರರ್ ಮತ್ತು ಅದರ ಟೈಪ್ಸ್ ಗಳು ಕೇಳಿದಾನೆ 3 ಮಾರ್ಕ್ಸ್ ಗೆ. ಲಾ ಆಫ್ ರಿಫ್ರಾಕ್ಷನ್ 3 ಮಾರ್ಕ್ಸ್, ಲಾ ಆಫ್ ರಿಫ್ರಾಕ್ಷನ್ ಎರಡೂ ಕೂಡ 3 ಮಾರ್ಕ್ಸ್ ಕೇಳಿರುವಂತದ್ದು. ರಿಫ್ರಾಕ್ಟಿವ್ ಇಂಡೆಕ್ಸ್ ಇದು ಕೂಡ ನಿಮಗೆ ಸಿಲೆಬಸ್ ಅಲ್ಲಿ ಇದೆ. ಮತ್ತೆ ಕ್ರಿಟಿಕಲ್ ಆಂಗಲ್ ಅಂಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಫ್ಯಾಬರ್ ಆಪ್ಟಿಕ್ಸ್ 3 ಮಾರ್ಕ್ಸ್ ಗೆ ಸಪರೇಟ್ ಕ್ವಶನ್ ಅನ್ನು ಕೇಳಿರುವಂತದ್ದು. ಆಮೇಲೆ 3 ಮಾರ್ಕ್ಸ್ ಗೆ ಲೆನ್ಸಸ್ ಟೈಪ್ಸ್ ಅಂಡ್ ಯೂಸಸ್ ಕೇಳಿರುವಂತದ್ದು ಸಿಲೆಬಸ್ ಅಲ್ಲಿ ಇದೆ. ಲೆನ್ಸ್ ಅಂದ್ರೆ ಏನು, ಅದರಲ್ಲಿ ಟೈಪ್ಸ್ ಯಾವೆಲ್ಲ ಬರ್ತವೆ, ಲೆನ್ಸ್ ಎಲ್ಲಿ ಯೂಸ್ ಆಗುತ್ತೆ. ಆಮೇಲೆ ಇಮೇಜ್ ಫಾರ್ಮೇಶನ್ಸ್, ರಿಯಲ್ ವರ್ಚುವಲ್ ಇಮೇಜ್, ರಿಯಲ್ ಇಮೇಜ್ ಅಂದ್ರೆ ಏನು, ವರ್ಚುವಲ್ ಇಮೇಜ್ ಅಂದ್ರೆ 3 ಮಾರ್ಕ್ಸ್ ಇದೆ. ರಿಫ್ರಾಕ್ಷನ್ ಥ್ರೂ ಲೆನ್ಸಸ್, ಓಕೆ ಲೆನ್ಸ್ ಮುಖಾಂತರ ರಿಫ್ರಾಕ್ಷನ್ ಯಾವ ರೀತಿ ಆಗುತ್ತೆ. ಆಮೇಲೆ ಡಿಸ್ಪರ್ಷನ್ ಡೆಫಿನೇಷನ್ ಕೇಳಿದಾನೆ. ಬಿಯರ್ ಲ್ಯಾಂಬರ್ಟ್ಸ್ ಲಾ 3 ಮಾರ್ಕ್ಸ್ ಗೆ ಕೇಳಿರುವಂತಹ ಕ್ವಶನ್ಸ್. ನೆಕ್ಸ್ಟ್ 5 ಮಾರ್ಕ್ಸ್ ಗೆ ಕಾಲರಿಮೀಟರ್, ಸ್ಪೆಕ್ಟ್ರೋಮೀಟರ್ ಗಳನ್ನ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಗಳನ್ನ ಕೇಳಿರುವಂತದ್ದು. ಆಟೋ ರಿಫ್ರಾಕ್ಷನ್ ಮೀಟರ್ ಮತ್ತು ಲೇಸರ್ 3 ಮಾರ್ಕ್ಸ್ ಕೇಳಿದಾನೆ. ಓಕೆ, ನೆಕ್ಸ್ಟ್ ಇಂಟರ್ಫರೆನ್ಸ್ ಆಫ್ ಲೈಟ್. ಆಮೇಲೆ ಮೈಕ್ರೋಸ್ಕೋಪ್, ಇಂಟ್ರೊಡಕ್ಷನ್ ಆಫ್ ಮೈಕ್ರೋಸ್ಕೋಪ್ ಇದೆ, ಇದು ಕೂಡ 3 ಮಾರ್ಕ್ಸ್ ಕೇಳಿರುವಂತಹ ಕ್ವಶನ್ಸ್. ನೆಕ್ಸ್ಟ್ ಇಲ್ಲಿ ವೇವ್ಸ್ ಅಂಡ್ ಸೌಂಡ್ಸ್. ಇಲ್ಲಿ ವೇವ್ಸ್ ಮತ್ತು ತರಂಗಗಳು ಮತ್ತು ಸೌಂಡ್, ಓಕೆ ಶಬ್ದ, ಆಸ್ಕಿಲೇಷನ್ಸ್ ಮತ್ತೆ ಪಿರಿಯೋಡಿಕ್ ಮೋಷನ್ಸ್. ಸೊ ಪಿರಿಯೋಡಿಕ್ ಮೋಷನ್ ಕ್ವಶನ್ ಪೇಪರ್ ನೋಡಿದೆ ನಾನು, ಆಸ್ಕಿಲೇಷನ್ ಅಷ್ಟು ನೋಡಕ್ ಹೋಗಿಲ್ಲ, ಕಡಿಮೆ ಇದೆ ಕ್ವಶನ್ ಪೇಪರ್ ಇದೆ. ಆಮೇಲೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ 3 ಮಾರ್ಕ್ಸ್ ಕ್ವಶನ್. ಪೀರಿಯಡ್ ಅಂಡ್ ಫ್ರೀಕ್ವೆನ್ಸಿ ಆಂಪ್ಲಿಟ್ಯೂಡ್ 3 ಮಾರ್ಕ್ಸ್ ಗೆ ಡೆಫಿನೇಷನ್ ಬರ್ತಾ 3 ಕೂಡಿಕೊಂಡು 3 ಮಾರ್ಕ್ಸ್ ಇದೆ. ಪೀರಿಯಡ್ ಅಂದ್ರೆ ಏನು, ಫ್ರೀಕ್ವೆನ್ಸಿ ಅಂದ್ರೆ ಏನು, ಆಂಪ್ಲಿಫೈಡ್ ಆಂಪ್ಲಿಟ್ಯೂಡ್ ಅಂದ್ರೆ ಏನು. ಆಮೇಲೆ ವೇವ್ಸ್ ಅಂಡ್ ಕ್ಲಾಸಿಫಿಕೇಶನ್ 3 ಮಾರ್ಕ್ಸ್ ಕ್ವಶನ್ಸ್. ವೇವ್ಸ್ ಮತ್ತು ಅದರ ಕ್ಲಾಸಿಫಿಕೇಶನ್ ಯಾವೆಲ್ಲ ಇದಾವೆ. ಲಾಂಗಿಟ್ಯೂಡಿನಲ್ ವೇವ್ಸ್, ಟ್ರಾನ್ಸ್ಫರ್ ವೇವ್ಸ್ 3 ಮಾರ್ಕ್ಸ್ ಪದೇ ಪದೇ ಕೇಳುವಂತಹ ಕ್ವಶನ್ಸ್ ವಿತ್ ಎಕ್ಸಾಂಪಲ್ ಜೊತೆಗೆ. ನೆಕ್ಸ್ಟ್ ಇಲ್ಲಿ ಒರಿಜಿನ್ ಅಂಡ್ ಪ್ರಾಪರ್ಟೀಸ್ ಆಫ್ ಸೌಂಡ್, ಪ್ರಾಪರ್ಟಿ ಆಫ್ ಸೌಂಡ್ 3 ಮಾರ್ಕ್ಸ್ ಕ್ವಶನ್ ಕೇಳುವಂತದ್ದು. ಆಮೇಲೆ ಅಲ್ಟ್ರಾಸೌಂಡ್, ಅಲ್ಟ್ರಾ ಸೋನೋಗ್ರಫಿ ಇದು ಪ್ರಿನ್ಸಿಪಲ್ ಕೇಳಿದಾನೆ. ಮತ್ತೆ ಅಪ್ಲಿಕೇಶನ್ಸ್ ಜಾಸ್ತಿ ಕೇಳಿರುವಂತದ್ದು, ಅಪ್ಲಿಕೇಶನ್ ಗಳನ್ನು ಜಾಸ್ತಿ ಕೇಳಿರುವಂತದ್ದು. ನೆಕ್ಸ್ಟ್ ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂಡ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಇಲ್ಲಿ ಡೆಫಿನೇಷನ್ಸ್ 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಇದೆ. ಎಲೆಕ್ಟ್ರೋಸ್ಟಾಟಿಸ್ಟಿಕ್ ಮತ್ತು ಚಾರ್ಜ್ 3 ಮಾರ್ಕ್ಸ್ ಇದಾವೆ. ಕೂಲಂಬ್ಸ್ ಲಾ 5 ಮಾರ್ಕ್ಸ್ ಕೇಳಿದಾನೆ. ಎಲೆಕ್ಟ್ರಿಕಲ್ ಇಂಟೆನ್ಸಿಟಿ ಅಂಡ್ ಪೊಟೆನ್ಶಿಯಲ್ ಅಂಡ್ ಫೀಲ್ಡ್ ಇವು 3 ಮಾರ್ಕ್ಸ್ ಸಬ್ಜೆಕ್ಟ್ ಇದಾವೆ. 5 ಮಾರ್ಕ್ಸ್ ಗೆ ಕೆಪಾಸಿಟರ್, ಸೀರೀಸ್ ಅಂಡ್ ಪ್ಯಾರಲಲ್ 5 ಮಾರ್ಕ್ಸ್ ಕ್ವಶನ್ ಕೇಳುವಂತದ್ದು. ಕರೆಂಟ್ 3 ಮಾರ್ಕ್ಸ್ ಡೆಫಿನೇಷನ್ ಇದೆ. ಪೊಟೆನ್ಶಿಯಲ್ ಡಿಫರೆನ್ಸ್ 3 ಮಾರ್ಕ್ಸ್ ಇದೆ. ಓಮ್ಸ್ ಲಾ ಇದು ಕೂಡ 3 ಮಾರ್ಕ್ಸ್ ಕೇಳಿದಾನೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್ 5 ಮಾರ್ಕ್ಸ್ ಕೇಳಿದಾನೆ. ಆಮೇಲೆ 3 ಮಾರ್ಕ್ಸ್ ಗೆ ವೋಲ್ಟ್ ಮೀಟರ್, ಆಮೀಟರ್ ಕೇಳಿದಾನೆ. ಥರ್ಮೋಸ್ಟೇಟರ್ 3 ಮಾರ್ಕ್ಸ್ ಗೆ ಯೂಸಸ್, ಅಪ್ಲಿಕೇಶನ್ ಆಫ್
ಥರ್ಮೋಸ್ಟೇಟರ್ಸ್ ಗಳನ್ನ ಕೇಳಿರುವಂತದ್ದು. ನೆಕ್ಸ್ಟ್ ಇಲ್ಲಿ ಮಾಡರ್ನ್ ಫಿಸಿಕ್ಸ್. ಸೊ ಮಾಡರ್ನ್ ಫಿಸಿಕ್ಸ್ ಒಳಗಡೆ ನಾವು ಅಟೋಮಿಕ್ ಫಿಸಿಕ್ಸ್ ಅಲ್ಲಿ ಅಟಮ್ ಅಂದ್ರೆ ಏನು ಡೆಫಿನೇಷನ್ ಬಹಳ ಸಲ ಕೇಳಿದಾನೆ. ಅದರಲ್ಲಿ ಸ್ಪೆಷಲಿ ಅಟಮ್ ದಲ್ಲಿ ಇರುವಂತಹ ಎಲಿಮೆಂಟ್ ಗಳು ಯಾವ್ಯಾವ, ಕಂಪೋನೆಂಟ್ಸ್ ಯಾವೆಲ್ಲ ಬರ್ತಾವು, ಇಲೆಕ್ಟ್ರಾನು, ನ್ಯೂಕ್ಲಿಯಸ್, ಪ್ರೋಟಾನು, ನ್ಯೂಟ್ರಾನು, 3 ಮಾರ್ಕ್ಸಿಗೆ ಇದ್ರಲ್ಲಿ ಆನ್ಸರ್ ಇಲ್ಲೇ ಇದೆ. ಓಕೆ, ಅಟಮ್ ಈಸ್ ಮೇಡ್ ಅಪ್ ಆಫ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್. ಓಕೆ, ಸೊ ಈ ತರನು ಕೂಡ ಕ್ವಶನ್ಸ್ ನಿಮ್ಗೆ ಕೇಳಿದಾನೆ. ಡೆಫಿನೇಷನ್ ಮಾತ್ರ ಮತ್ತೆ ಕ್ಯಾಥೋಡ್ ರೇ 3 ಮಾರ್ಕ್ಸಿಗೆ, ಪ್ರಾಪರ್ಟಿ ಕೇಳಿದ್ರೆ 5 ಮಾರ್ಕ್ಸಿಗೆ ಕೇಳಿದಾನೆ. ವಿತ್ ವಿಸಸ್ ಟೋಟಲ್ ಆಗಿ 5 ಮಾರ್ಕ್ಸಿಗೆ ಇದೆ. 3 ಮಾರ್ಕ್ಸಿಗೆ ಪ್ರಾಪರ್ಟಿ ಅಥವಾ ಯೂಸಸ್ ಎರಡನ್ನು ಕೇಳಿರ್ತಾನೆ. ಫೋಟೋ ಸೆಲ್ 5 ಮಾರ್ಕ್ಸ್ಗೂ ಇದೆ ಮತ್ತೆ 3 ಮಾರ್ಕ್ಸ್ಗೂ ಇದೆ. 5 ಮಾರ್ಕ್ಸ್ಗೆ ಏನು ಯೂಸಸ್ ಕೇಳ್ತಾನೆ, 5 ಮಾರ್ಕ್ಸ್ಗೆ ಆಗಿದ್ರೆ ಯೂಸಸ್ ಪ್ಲಸ್ ಟೈಪ್ಸ್ ಎರಡು ಕೂಡ ಕೇಳ್ತಾನೆ. ರೇಡಿಯೋ ಆಕ್ಟಿವಿಟಿ 3 ಮಾರ್ಕ್ಸ್ ಇದೆ. ಆಲ್ಫಾ ಬೀಟಾ ಗಾಮಾರಸ್ 5 ಮಾರ್ಕ್ಸ್ ಕೇಳಿದಾನೆ. NMR ಮತ್ತೆ ಸಿಟಿ ಸ್ಕ್ಯಾನ್ ಸಪರೇಟ್ ಆಗಿ 3 ಮಾರ್ಕ್ಸ್ ಬೇರೆ ಇದಾವೆ. ರೇಡಿಯೋ ಆಕ್ಟಿವ್ ಸೇಫ್ಟಿ ಮೆಜರ್ಸ್ ಅಂಡ್ ಸಿಂಬಲ್ಸ್ 5 ಮಾರ್ಕ್ಸ್ ಕ್ವಶನ್ ಇದೆ. ನೆಕ್ಸ್ಟ್ ಇಲ್ಲಿ ಕಂಡಕ್ಟರ್ಸ್, ಸೆಮಿ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಸಪರೇಟ್ ಆಗಿ ಕ್ವಶನ್ ಗಳನ್ನ 3 ಮಾರ್ಕ್ಸ್ ಕೇಳಿದಾನೆ. ಪಿ ಟೈಪ್, ಎನ್ ಟೈಪ್ ಸೆಮಿ ಕಂಡಕ್ಟರ್, PN ಜಂಕ್ಷನ್, ಆಮೇಲೆ ಫಾರ್ವರ್ಡ್ ಅಂಡ್ ರಿವರ್ಸ್ ಬಯಾಸ್ ಸಪರೇಟ್ ಕ್ವಶನ್ಸ್, PN ಜಂಕ್ಷನ್ ಸಪರೇಟ್ ಕ್ವಶನ್, ಪಿ ಟೈಪ್ ಅಂಡ್ ಎನ್ ಟೈಪ್ ಎರಡು ಕೂಡಿ ಸೆಮಿ ಕಂಡಕ್ಟರ್ 3 ಮಾರ್ಕ್ಸ್ ಅಂಡ್ 5 ಮಾರ್ಕ್ಸ್ ಕೇಳಿದಾನೆ. ಆಮೇಲೆ PNP ಅಂಡ್ NEP, PNP ಆಮೇಲೆ NEP ಸಪರೇಟ್ ಆಗಿ ಸೆಮಿ ಕಂಡಕ್ಟರ್ ಗಳನ್ನ 3 ಮಾರ್ಕ್ಸ್ ಕ್ವಶನ್ ಕೇಳಿರುವಂತದ್ದು. ಇವು 3 ಮಾರ್ಕ್ಸ್ಗೂ ಎರಡು ಕೂಡ್ಕೊಂಡು ಏನ್ ಮಾಡಿದ್ರಪ್ಪ ಅಂದ್ರೆ 5 ಮಾರ್ಕ್ಸ್. ಇಷ್ಟು ಸಿಲೆಬಸ್ ನಿಮ್ಗಿದೆ. 9 ಯೂನಿಟ್ ಗಳಿದಾವ. 9 ಯೂನಿಟ್ ಗಳನ್ನ ನೀವು ಇಲ್ಲಿ 1 ವರ್ಷ ಪೂರ್ತಿ ಓದ್ತೀರಾ. ಇದರಲ್ಲಿ ಜಾಸ್ತಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಆನ್ಸರ್ ಇದರಲ್ಲಿ ಸಿಕ್ಬಿಡುತ್ತೆ. ನೀವು ಇದನ್ನ ಡೈಲಿ ಪ್ರಿಪರೇಷನ್ ಮಾಡ್ತಾ ಹೋದ್ರೆ ನಿಮ್ಗೆ ಫಿಸಿಕ್ಸ್ ಟಫ್ ಆಗೋದಿಲ್ಲ. ಇದರ ಮೇಲೆ ಕೂಡ ನಾನು ನೋಟ್ಸ್ ಗಳನ್ನ ಹಾಕಿದ್ದೀನಿ ಮತ್ತು ಇದರಲ್ಲಿ ಕೂಡ ಪಾಸಿಂಗ್ ಪ್ಯಾಕೇಜ್ ತರ ಕ್ವಶನ್ ಗಳನ್ನು ಕೂಡ ಹಾಕಿದ್ದೀನಿ ಆಲ್ರೆಡಿ. ಮತ್ತು ಕ್ವಶನ್ ಆನ್ಸರ್ ಕೂಡ ಒಂದು 3 ಮಾರ್ಕ್ಸ್ ಡೆಫಿನೇಷನ್ ಕೂಡ ಹಾಕ್ತೀನಿ. ಥ್ಯಾಂಕ್ ಯು.